ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು. ನೀವು ತಿನ್ರಿ. ನಿಮ್ಮ ಮನೇಲಿ ಇವತ್ತು ಹಬ್ಬದಲ್ಲಿ ಏನೇನು ಅಡುಗೆ ಮಾಡಿದ್ದಾರೆ ಗೈಸ್? ನಾವು ಅಕ್ಕನ ಹಬ್ಬಕ್ಕೆ ಕರೆದ್ರೆ ಅಕ್ಕ ಮದುವೆಗೆ ರೆಡಿ ಆಗಿ ಬಟ್ಟು ಅನ್ನ ಮತ್ತೆ ಇದ್ಕಿನ ಬೇಳೆ ಸಾಂಬಾರು ಹಪ್ಪಳ ಗಿಫ್ಟ್ ತೊಗೊಬೇಕಾಗಿ ಒಂದು ಹುಡುಗಿರ್ಗೆ ಈ ಥರ ಕೊಡ್ಸೋದ ಅಂತ ನೋಡ್ತಾ ಇದ್ದೀನಿ. ಈ ಥರ ಟೆನ್ಷನ್ ನನಗೆ ಅಂದರೆ ನಮ್ಮ ಅಮ್ಮಂದೇ ಒಂದು ಟೆನ್ಷನ್ ನೋಡಿ. ಇದು ನನ್ನ ಶಾಪಿಂಗ್ ಆಯ್ತೈತೆ ನಮ್ಮ ಅಮ್ಮಂದು ಆಯ್ತೈತೆ ನಂಗೆ ಗೊತ್ತಾಯ್ತದೆ. ಇವೆರಡರಲ್ಲಿ ಚೂಸ್ ಮಾಡಬೇಕು. ಇವಾಗ ಗಿಫ್ಟ್ ಬ್ಯಾಗ್ ಬೇಕಾಗಿತ್ತು, ಗಿಫ್ಟ್ ಬ್ಯಾಗು ತೊಗೊಂಡೆ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನಾನು ಇವತ್ತಿನ ಬ್ಲಾಗ್ನ ಹಬ್ಬ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ನೀವು ವಿಶ್ ಮಾಡಿಬಿಡಿ. ಹ್ಯಾಪಿ ಸಂಕ್ರಾಂತಿ ಗೈಸ್. ಸೊ ನಾನು ಇವಾಗ ಇದ್ದು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಡೈರೆಕ್ಟ್ ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಕುಡ್ಕೊಂಡು ನಮ್ಮ ಅಮ್ಮ ಅಷ್ಟರಲ್ಲಿ ಆಗಲೇ ಪೂಜೆ ಎಲ್ಲ ಮಾಡಿಬಿಟ್ಟವ್ರು ನಾನು ಎದ್ದೇಳೋಷ್ಟರಲ್ಲಿನೇ. ಇದು ನೋಡಿ, ಇದು ಗೆಣಸು ಮತ್ತು ಕಡಲೆಕಾಯಿ. ಇದೇನಕ್ಕೆ ಒಬ್ಬಟ್ಟು ಮಾಡ್ತೀನಿ. ನೀವು ಪೊಂಗಲ್ ತಿನ್ನಲ್ವಲ್ಲಪ್ಪ? ನಮ್ಮ ಮನೇಲಿ ಪೊಂಗಲ್ ತಿನ್ನಲ್ಲ ಗೈಸ್, ಅದಕ್ಕೆ ಅವ್ರು ಒಬ್ಬಟ್ಟು ಮಾಡ್ತಾಯಿದ್ದಾರೆ. ನನಗೆ ಒಬ್ಬಟ್ಟು ಇಷ್ಟ ಅಂದ್ಬಿಟ್ಟು. ಸೊ ಅವ್ರೇನು ಮಾಡ್ತಾರೆ ತೋರಿಸ್ತೀನಿ. ನಾನು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ನಾನು ಸ್ನಾನ ಮಾಡ್ಕೊಬೇಕು ಹೋಗಿ. ಸೊ ಕಾಫಿ ಕುಡಿದ್ಬಿಟ್ಟು ಸ್ನಾನ ಮಾಡಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿದ್ರು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರು, ಬೇಗ ಮಾಡ್ಕೊಂಡು ಅಂತ ಹೇಳ್ತೀವಿ. ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ಅವರೆಲ್ಲ ಮಾಡ್ತಾ ಇರಲಿ, ನಾನು ಅಷ್ಟರಲ್ಲಿ ಇದನ್ನ ಕುಡಿದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರೋಣ. ಇಟ್ಸ್ಕೋ. ಸೊ ಗೈಸ್, ಫೈನಲಿ ಫ್ರೆಶ್ ಅಪ್ ಆಗಿಬಿಟ್ಟು ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನಾನು ಇಯರ್ಸ್ ಮಾತ್ರ ಸೆಟ್ ಮಾಡ್ಕೊಬೇಕು. ಅದು ಬಿಟ್ಟರೆ ಫುಲ್ಲು ಇಲ್ಲಿ ಯಾಕೋ ಇಷ್ಟು ಗೈಸ್ ಕಣ್ಣೆಲ್ಲ ಉರಿತೈತೆ ನನಗೆ. ಏನಾಯ್ತು ಗೊತ್ತೇ, ಸಡನ್ನಾಗಿ ಇಲ್ಲೆಲ್ಲ ಒಂಥರ ಏನೋ ಚುಚ್ಚೋ ಥರ ಎಲ್ಲ ಆಗಿ ಎಲ್ಲ ಉರಿತೈತೆ. ಫುಲ್ ಇಷ್ಟು ಕಣ್ಣು ಉರಿತೈತೆ. ಏನಕ್ಕೆ ಅಂತ ಗೊತ್ತಾಯ್ತಲ್ಲ, ಏನೋ ಒಂಥರ ಹಿಂಗೆ ನೋಡಿ ಕಣ್ಣು ಮುಚ್ಚಿ ಹಿಂಗೆ ಆಗ್ತಾರೆ, ಏನೋ ಒಂಥರ ಆಗ್ತೈತಿ ಇಲ್ಲಿ ಕಣ್ಣು. ಸೊ ಅದು ನೋಡ್ಬೇಕು ಅದೇನು ಅಂತ. ಅದು ಬಿಟ್ಟರೆ ಎಲ್ಲ ಮಾಡ್ತಿದ್ದಾರೆ ಅಡುಗೆ ಎಲ್ಲ. ನಮ್ಮ ಅಮ್ಮ ಇಲ್ಲಿ ಅಡುಗೆ ಮಾಡ್ರಿ ಅಂದರೆ ಫಿಲಮ್ ನೋಡ್ಕೊಂಡು ಬಿಟ್ಟವ್ರೆ. ಫಿಲಮ್ ನೋಡ್ರಿ. ಹಾಂ ಇಲ್ಲಿ ನೋಡಿ ಗೈಸ್, ದೇವ್ರಿಗೆ ಇಲ್ಲಿಕ್ಕವ್ರೆ. ತಿಂದಿಲ್ವಲ್ವಾ ನೀವು? ತಗೊಳ್ರಿ, ತಿನ್ರಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು. ತಿನ್ರಿ, ನೀವು ತಿನ್ರಿ. ನೀವು ತಿಂದ್ರೆ ನೀವು ತಿನ್ನಿ, ತಗೊಳ್ಳಿ. ಇನ್ನೂ ಅಡುಗೆ ಮಾಡಿಲ್ಲ, ಅಡುಗೆ ಮಾಡ್ತಾರೆ. ಪೂಜೆ ಮಾಡಿಬಿಟ್ಟು ಮಾಡಿದ್ಮೇಲೆ ಏನು ಮಾಡಿದ್ರೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಗೈಸ್, ನಾನು ಈ ಕಡೆ ಕಣ್ಣು ಜಾಸ್ತಿ ಉರಿತಾ ನಿದ್ದೆ ಮಾಡೋಣ ಅಂತ ಮಲ್ಕೊಂಡೆ, ಆಗಲಿಲ್ಲ ಮಲ್ಕೊಳಕ್ಕೂ. ಸೊ ಹಬ್ಬ ಇವತ್ತು ಗೈಸ್. ಹಬ್ಬದ ದಿನ ನಾವು ಎದ್ದು ಆಟಾಡ್ತಾ ಇರಬೇಕು, ಓಡಾಡ್ತಾ ಇರ್ಬೇಕು. ಮಮ್ಮಿ ಫಸ್ಟ್ನೇ ಒಬ್ಬಟ್ಟು ಚೆನ್ನಾಗಿ ಬರಲಿಲ್ಲ ನಿಮ್ದು? ಎರಡನೇದು ಬರಲಿಲ್ಲ. ಹೌದಾ? ಏಕೆ ಗೈಸ್? ನಮ್ಮಮ್ಮ ಒಬ್ಬಟ್ಟು ಮಾಡ್ತಿದ್ದಾರೆ. ಹೋಳಿಗೆ ಅಂತಾರೆ ಇದನ್ನು, ಒಬ್ಬಟ್ಟು ಅಂತಾರೆ. ಇದು ಅನ್ನ ಮತ್ತು ಸಾಂಬಾರು ಮಾಡಿದ್ದಾರೆ. ಆಗಲೇ ಒಬ್ಬಟ್ಟನ್ನು ಮಾಡ್ತಾರೆ, ತಿನ್ನಬೇಕು. ಮನೇಲಿ ಹಬ್ಬ ಇದ್ದಾಗ ನಾನೇ ಸುಮ್ಮನೆ ಮಲ್ಕೊಂಬಿಟ್ರೆ ನಮ್ಮ ಮನೇಲಿ ಜೋಶ್ ಇರಲ್ಲ ಗೈಸ್ ಯಾರಿಗೂ, ಅಲ್ವಮ್ಮ? ಫಸ್ಟ್ ನಾನು ಎದ್ದು ಎಲ್ಲರಿಗೂ ಮಜಾ ಮಾಡಬೇಕಲ್ವಾ? ಎಲ್ಲ ನಾನು ಇದ್ರೇ ಗೈಸ್ ಮನೇಲಿ ಹಬ್ಬ ಅನ್ನೋದು. ನಾನು ಇಲ್ಲಾಂದರೆ ಮನೇಲಿ ಹಬ್ಬನೇ ಆಗುತ್ತಮ್ಮ? ಆಗುತ್ತಾ? ಸರಿ ಹಂಗಾರೆ ನಾನು ಮಲ್ಕೊಳ್ಳ? ಮಲ್ಕೊಂಡ್ರೆ ಹಬ್ಬ ಅನ್ನಲ್ಲ, ಅದನ್ನು ಬೇಡ ಹೇಳಿದ್ದೀನಿ. ಸೊ ಗೈಸ್, ಏನೋ ಗೊತ್ತಿಲ್ಲ, ಇದ್ಕಿದಂಗೆ ಜಾಸ್ತಿ ಉರಿತೈತೆ. ಕಣ್ಣಲ್ಲಿ ನೀರು ಹಂಗಂಗೆ ಬರ್ತೈತೆ, ಉರಿತೈತೆ, ಸಕ್ಕತ್ ಉರಿತೈತೆ. ಇಲ್ಲೆಲ್ಲ ಫುಲ್ಲು ಒಂಥರ ಇಷ್ಟು ಉರಿತೈತೆ. ಹಾಂ ಇಲ್ಲಮ್ಮ, ಹಂಗೆ ಉರಿತೈತೆ ಇಷ್ಟೂ ಫುಲ್ಲು. ಇಲ್ಲಿ ನೋಡ್ರಿ, ಇಲ್ಲಿ ಇಷ್ಟು ಉರಿತೈತೆ. ರಾತ್ರಿ ಹಂಗೆ ಆಯ್ತಿತ್ತು, ಬೆಳಗ್ಗೆನೂ ಆಯಿತು. ಹಾಂ ನೋಡಿ, ಈ ಒಬ್ಬಟ್ಟು ತೂತಾಯಿತು, ಅಲ್ಲಿ ಮಾಡ್ತಾರೆ. ಇವತ್ತು ಬರಲ್ವ? 2 ಬರಲ್ಲ, ಆಮೇಲೆ ಬರುತ್ತಾ ನೋಡೋಣ. ಸೊ ತಿನ್ನೋಣ ಫಸ್ಟು ಒಬ್ಬಟ್ಟು ಊಟ. ಅಮ್ಮ ಇದು ಬಾಳೆ ಎಲೆ ತರಿಸ್ರಿ ಅಮ್ಮ. ಗೈಸ್, ಬಾಳೆ ಎಲೆಲಿ ಊಟ ಮಾಡಬೇಕು ಇವತ್ತು, ಹಬ್ಬ ಅಲ್ವಾ? ನೀವು ಹಬ್ಬ ಅಂದಾಗ ಬಾಳೆ ಎಲೆಲಿ ಊಟ ಮಾಡಿ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಒನ್ಸ್ ಅಗೇನ್. ಸೊ ಬನ್ನಿ ಫಸ್ಟು ತರಿಸ್ಬಿಡೋಣ, ಬಾಳೆ ಎಲೆ ತಂದು ತಿನ್ನೋಣ ಒಟ್ಟಿಗೆ ಊಟ. ನಾನು ನಮ್ಮ ಅಮ್ಮನಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಒಬ್ಬಟ್ಟು ಮಾಡಿದೆ, ಇಷ್ಟು ನೋಡಿ, ಇಷ್ಟು ಮಾಡಿಕ್ಕಿದ್ದೀನಿ ನಾನು ಆಗಲೇ. ಇಷ್ಟು ನಾನೇ ಗೈಸ್ ಮಾಡಿರೋದು. ಒಂದೇ ಒಂದು ಅಲ್ಲಾಡಿಸ್ಬಿಟ್ಟು. ಇಲ್ಲ ನಮ್ಮ ಅಮ್ಮನ ಮಾತು ನಂಬೇಡಿ, ನಾನೇ ಮಾಡಿರೋದೆಲ್ಲ. ಅವ್ರು ಸುಳ್ಳು ಹೇಳ್ತಾರೆ. ಸೊ ಇವಾಗ ಅದನ್ನೆಲ್ಲ ಮಿಕ್ಕಿದ್ದು ನಾನು ಮಾಡ್ತೀನಿ. ಅದನ್ನೇ ಅವ್ರು ಹಂಗೆ ಮಾಡಿಕೊಡ್ತಾರೆ, ನಾನು ಇಲ್ಲೇ ಬೇಯಿಸ್ಬೇಕಂದ್ರೆ ಬೇಗ ಹೇಳ್ತಾರೆ. ಅದನ್ನ ಮಾಡಿ ಸೊ ಮಾಡ್ತಾಯಿದ್ದೀನಿ, ಹೆಲ್ಪ್ ಮಾಡೋಣ. ಲೆಟ್ಸ್ ಗೋ. ಮಾಡಿ ಬಾಳೆ ಎಲೆ ತರಿಸ್ತಾಯಿದ್ದೀನಿ, ಬರ್ತಾಯಿದೆ. ಬಾಳೆ ಎಲೆ ಬಂದಮೇಲೆ ಬಾಳೆ ಎಳೆಯಲ್ಲಿ ಒಳ್ಳೆ ಊಟ ತಿನ್ನೋದು ಇವತ್ತು. ನಮ್ಮಮ್ಮ ಒಬ್ಬಟ್ಟು ಮಾಡೋರೆ, ತಿನ್ನಬೇಡ ಅಂತ ಅಂದ್ಬಿಟ್ರು. ಅದೇನೋ ದೇವ್ರಿಗೆ ಇಕ್ಬೇಕಂತೆ ಫಸ್ಟು, ಅದಕ್ಕೆ ಅವ್ರು ಮಾಡೋ ಗಂಟ ನನಗೆ ನಾನೇನು ಮಾಡ್ತೀನಿ ನೋಡಿರಿ, ಕಡಲೆಕಾಯಿ ತಿನ್ಕೊಂಡು ಬಿಡಿಸ್ಕೊಂಡು ಇಲ್ಲೇ ಕೂತ್ಕೊಂಡು ತಿಂತಾಯಿದ್ದೀನಿ ಯೂಟ್ಯೂಬ್ ನೋಡಿಕೊಂಡು. ಸೊ ತಿನ್ನೋಣ ಬನ್ನಿ. ನಮ್ಮಮ್ಮ ಅದು ಮಾಡಾದ್ಮೇಲೆ ತಿನ್ನೋವಾಗ ತೋರಿಸ್ತೀನಿ. ಲೆಟ್ಸ್ ಗೋ.
ನಿಮ್ಮ ಮನೇಲಿ ಇವತ್ತು ಹಬ್ಬದಲ್ಲಿ ಏನೇನು ಅಡುಗೆ ಮಾಡಿದ್ದಾರೆ ನನ್ನ ಕರೀರಿ, ನಾನು ಬಂದು ತಿಂತೀನಿ. ನಮ್ಮ ಮನೇಲಿ ತಿನ್ನೋಕ್ಕೆ ಬಿಡ್ತಾಯಿಲ್ಲ ಬೇಗ. ಸೊ ನಿಮ್ಮ ಮನೇಲಿ ಏನೇನು ಅಡುಗೆ ಮಾಡಿದ್ದೀರಾ ಹೇಳಿ, ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲರೂ ಹಬ್ಬನ ಚೆನ್ನಾಗಿ ಆಚರಿಸಿ ಗ್ರ್ಯಾಂಡಾಗಿ ಮಾಡಿ, ಎಲ್ಲ ಖುಷಿಯಾಗಿರಿ. ಫಸ್ಟ್ ಫೆಸ್ಟಿವಲ್ ಆಫ್ ದಿ ಇಯರ್. ಇವಾಗ ತಿಂದ್ಬಿಟ್ಟು ಆಮೇಲೆ ಅದು ತಿನ್ನೋಣ. ತಿನ್ಬೇಕಾದ್ರೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. ನಾವು ಅಕ್ಕನ ಹಬ್ಬಕ್ಕೆ ಕರೆದ್ರೆ ಅಕ್ಕ ಮದುವೆಗೆ ರೆಡಿ ಆಗ್ಬಿಟ್ಟು ಏನಕ್ಕ ಮದ್ವೆಗ? ಯಾರು ಮದ್ವೆ? ಯಾರ್ದು ಮದ್ವೆ? ಗೈಸ್ ನಾವು ಅವ್ರನ್ನ ಬರಕ್ ಹೇಳಿದ್ವಿ. ಯಾವಾಗ ಇವ್ರು ಬಂದಿರೋದು ಯಾವಾಗ ನೋಡ್ರಿ. ಅವಳಿಗೂ ಗೊತ್ತು, ಅವಳಿಗೂ ಗೊತ್ತು. ಯಾರ್ದಾಗ? ನಿಮ್ದ ಮದ್ವೆ? ಯಾರು ನಿಮ್ ತಮ್ಮ? ನನ್ ಮದ್ವೆ ಅಂತ ಈಗಲೇ. ಸೊ ಬನ್ನಿ ಇವಾಗ ಊಟ ತಿನ್ನೋಣ. ಬಾಳೆ ಎಲೆ ಎಲ್ಲ ತರಿಸಿದೀವಿ ನೋಡಿ, ಬಾಳೆ ಎಲೆ ತಗೊಂಬಂದ್ರು. ಫಸ್ಟು ಊಟ ಹಸ್ಬೆಂಡು ತಿನ್ನೋಣ. ಅವರು ಹಾಯ್ ಹೇಳೋಣ. ಸೊ ಇವಾಗ ಫಸ್ಟ್ ಒಬ್ಬಟ್ಟು ತಿನ್ನೋಣ. ಊಟ ಹಸ್ಕೊಂಡು ತಿನ್ರಿ. ಸೂಪರ್ ಆಯ್ತಾ? ಚೆನ್ನಾಯ್ತಾ? ಈಗ ತಿಂದೇ ಇನ್ನು ಆಗ್ಲಿ ಸೂಪರ್ ಆಗಿದೆ ಅಂತ ಹೇಳ ಅಣ್ಣ. ಡವ್ ಮಾಡ್ಬೇಡ ಅಣ್ಣ, ಬಸ್ ತಿನ್ನೋಣ. ತಿಂದೆ ಸೂಪರ್ ಆಯ್ತಾ? ಪಕ್ಕ ಚೆನ್ನಾಯ್ತಾ ಮಮ್ಮಿ? ನೀವು ಮಾಡಿರೋದು ನೀವು ಚೆನ್ನಾಗೈತೆ ಅಂತಾನೆ ಹೇಳ್ತೀರಾ ಅಕ್ಕ? ನೀನ್ ಹೇಳಕ್ಕ. ಅಕ್ಕ ನೀವು ಜಾಸ್ತಿ 10 ರೂಪಾಯಿ ಆಕ್ಟಿಂಗ್ ಅಲ್ಲ ನಿಮ್ದು. ತಿನ್ನೋಣ ಬನ್ನಿ, ಫಸ್ಟ್ ತಿನ್ನೋಣ. ಬಟ್ಟು ಅನ್ನ ಮತ್ತೆ ಇದ್ಕಿನ ಬೇಳೆ ಸಾಂಬಾರು ಹಪ್ಳ, ದಟ್ಸ್ ಇಟ್. ತಿನ್ನೋಣ. ಫಸ್ಟ್ ಬೈಟ್ ಹಪ್ಳ ಇದು ಒಬ್ಬಟ್ಟು ತಿಂತೀನಿ ರೀ. ಅಮ್ಮ ಮಾಡೋ ಒಬ್ಬಟ್ಟು ನಂಗೆ ಇವಿ ಇಷ್ಟ. ನೀವು ತಿನ್ಲಿಲ್ಲ ಅಂದ್ರೆ ಬಂದು ಟ್ರೈ ಮಾಡ್ರಿ. ಚೆನ್ನಾಯ್ತಲ್ಲ ಅಕ್ಕ ಒಬ್ಬಟ್ಟು? ನಮ್ಮಮ್ಮ ಒಬ್ಬಟ್ಟು ಗೈಸ್ ಕ್ರೇಜಿಯಾಗಿ ಮಾಡ್ತಾರೆ. ಒಂದಿನ ಇದ್ರದ್ದು ವೀಡಿಯೋನೇ ಮಾಡ್ತೀವಿ ನೋಡಿ ಒಬ್ಬಟ್ಟು ಮಾಡೋದು. ಮಾಡೋಣಮ್ಮ? ನಿಮ್ದೆಲ್ಲರೂ ಹೆಂಗೆ ಮಾಡ್ತೀವಿ ಅಂತ ಹೇಳ್ಕೊಟ್ರಿ ಒಬ್ಬಟ್ಟನ್ನ. ಚೆನ್ನಾಗಿ ಮಾಡೋರು ಅವ್ರೆ. ನನಗಿಂತ ನಮ್ಮ ಅಮ್ಮಂಗಿಂತ ಚೆನ್ನಾಗಿ ಮಾಡಿರೋರು ಇರ್ತೀರ ಗೊತ್ತು. ಯಾಕಂದ್ರೆ ಚೆನ್ನಾಗಿ ಒಬ್ಬಟ್ಟು ಮಾಡೋದು ಬರ್ತಿದ್ರೆ ನನ್ನ ದಯವಿಟ್ಟು ನಿಮ್ಮ ಮನೆಗೆ ಕರೀರಿ. ನಿಮ್ಮ ಮನೆಗೆ ಒಂದು ತಿಂತೀನಿ ಒಬ್ಬಟ್ಟು. ನಂಗೆ ಒಬ್ಬಟ್ಟು ಅಂದರೆ ಹೆವಿ ಇಷ್ಟ. ಫಸ್ಟು ಊಟ ತಿನ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಸೊ ಗೈಸ್ ಇಷ್ಟೊತ್ತು ತಮ್ಮನೇಲಿ ಎಡಿಟ್ ಮಾಡ್ತಿದ್ದೆ, ಅದಕ್ಕೋಸ್ಕರ ಒಳಗಡೆ ಬಂದು ಮಲ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಬಾಗಿಲು ಹಾಕೊಂಡ್ಬಿಟ್ಟು ಆಚೆಗಡೆ ನಮ್ಮ ಅಮ್ಮ ಸಾಂಗ್ ಕೇಳ್ತವ್ರೆ ಆಚೆಗಡೆ. ಅದಕ್ಕೋಸ್ಕರ ನಾನು ನಿದ್ದೆ ಮಾಡಬೇಕು. ಕಣ್ಣೆಲ್ಲ ಒಂಥರ ಉರಿತಾ ಇತ್ತು ನನಗೆ ಗೈಸ್. ಇಲ್ಲಿ ಉರಿತಿತ್ತು ಅಂತ ಹೇಳ್ದಲ್ಲ, ಸೊ ಅದಕ್ಕೆ ಆಯ್ತಾ ಇರಲಿಲ್ಲ. ಸೊ ಊಟ ಎಲ್ಲ ಮಾಡಿ ತಮ್ಮನೇಲಿ ಎಡಿಟ್ ಮಾಡಿದೆ. ತಮ್ಮನೇಲಿ ಎಡಿಟ್ ಮಾಡಿ ಇಷ್ಟೊತ್ತು. ಆ್ಯಂಡ್ ಇವಾಗ ಮಲ್ಕೊತೀನಿ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡೋಣ. ನಿದ್ದೆ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಎಲ್ಲರೂ ಇವತ್ತು ಹಬ್ಬನ ಚೆನ್ನಾಗಿ ಆಚರಿಸಿ ಅಂತ ಹೇಳ್ತಾ ಎಲ್ಲರೂ ಖುಷಿಯಾಗಿ ಚೆನ್ನಾಗಿರಿ. ಆ್ಯಂಡ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಮೇನು ನಿಮ್ಮ ಪೇರೆಂಟ್ಸ್ ಜೊತೆ ಎಂಜಾಯ್ ಮಾಡಿ. ಆದಷ್ಟು ಟೈಮ್ನ ಚೆನ್ನಾಗಿ ಸ್ಪೆಂಡ್ ಮಾಡಿ ನಿಮ್ಮ ಪೇರೆಂಟ್ಸ್ ಜೊತೆ. ಈ ಟೈಮ್ ಮತ್ತೆ ನಿಮ್ಗೆ ಸಿಗೋಲ್ಲ. ಐ ಹೋಪ್ 2026 ನಿಮಗೆ ಬೆಸ್ಟ್ ಆಗಿರಲಿ ಅಂತ ಹೇಳ್ತಾ ಆ್ಯಂಡ್ ಇವಾಗ ಮಲ್ಕೊಂಡು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಗೈಸ್ ಇಷ್ಟೊತ್ತು ಮಲಗಿ ಇವಾಗ ಎದ್ದು ಇವಾಗ ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಮತ್ತು ಬನ್ನು ನಾನು ಅರ್ಧ ನಮ್ಮ ಅರ್ಧ ತೊಗೊಂಡವ್ರೆ. ಅಲ್ಲಿ ಅವ್ರು ಕುಡಿತವ್ರೆ. ಇಲ್ಲಿ ಪ್ರೀತು, ಅಲ್ಲಿ ಕಾವ್ಯ ಅಕ್ಕ ಎಲ್ಲ ಕುಡಿತಾ ಇವ್ರೆ. ಎಲ್ಲ ಕುಡ್ದಾಯ್ತು. ಎಲ್ಲ ಕುಡ್ದು ಇವಾಗ ಮತ್ತೆ ಎಲ್ಲೋ ಆಚೆ ಹೋಗ್ಬೇಕಲ್ವಾ ಗೈಸ್. ನನ್ನ ಫ್ರೆಂಡು ಬರ್ತಡೇ ಇದೆ ನಾಳೆ. ಹಂಗೆ ನನ್ನ ತಮ್ಮಂದು ನಾಳೆ ಬರ್ತಡೇ ಇದೆ. ಅದಕ್ಕೋಸ್ಕರ ಏನೋ ತೊಗೊಳಕ್ಕೆ ಹೋಗ್ಬೇಕು, ಗಿಫ್ಟ್ಸ್ ತೊಗೊಳಕ್ಕೆ. ಸೊ ತೊಗೊಂಡು ಬರೋಕ್ಕೆ ಹೋಗೋಣ ಆಮೇಲಿಂದ. ಬನ್ನಿ ತಿನ್ಬಿಟ್ಟು ಹೋಗೋಣ ಗೈಸ್. ಇವಾಗ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲಿಗೆ ಹೋಗ್ತಾ ಇರೋದು ಅಂತಂದರೆ ನಾಳೆ ನನ್ನ ಫ್ರೆಂಡ್ ಬರ್ತಡೇ ಇದೆ. ಸೊ ಅವ್ರಿಗೆ ಗಿಫ್ಟ್ ತೊಗೊಬೇಕಾಗಿ ಒಂದು ಗಿಫ್ಟ್ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ನೋಡೋಣ ಏನು ಅಂತ. ಆಗಲೇ ಒಂದು ಸೆಲೆಕ್ಟ್ ಮಾಡಿದ್ದೀನಿ, ತಲೆಯಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ನೋಡಬೇಕು ಅಂತ. ನೋಡೋಣ, ಅದು ಸಿಕ್ಕಿದ್ರೆ ತೊಗೊತಿಲ್ಲ ಅಂದರೆ ಬೇರೆ ಜನ ನೋಡೋಣ. ಸೊ ಕರ್ಕೊಂಡು ಹೋಗ್ತೇನೆ ಅಮ್ಮನ್ನೆಲ್ಲ. ಹಂಗೆ ಬರಬೇಕಾದ್ರೆ ಹೆಂಗೆ ಏನೋ ತಿನ್ಕೊಂಡು ಬರೋಣ, ಚಾಟ್ಸ್ ಕಿಟ್ಸ್ ಅಂದ್ಕೊಂಡು. ಬನ್ನಿ ಇವಾಗ ಹೋಗಿ ಏನು ಸಿಗುತ್ತೋ ತೊಗೊಂಡು ಬರೋಣ. ಲೆಟ್ಸ್ ಗೋ ಗೈಸ್. ಒಳಗಡೆ ಬಂದಿದ್ದೀವಿ. ನಮ್ಮ ಅಮ್ಮ ಏನೂ ನೋಡಬಾರ್ದು ಇಲ್ಲಿ. ಕಣ್ಣಿಗೆ ಮುಚ್ಕೊಂಡು ನಡ್ಕೊಂಡು ಹೋಗ್ರಿ ಅಮ್ಮ. ನಮ್ಮಮ್ಮ ನೋಡ್ರಿ ಅದು ಇದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೇ ನೋಡೋಣ ಬನ್ನಿ ತೊಗೊಳ್ಳೋಣ ಏನು ಬೇಕೋ ಅದು. ಕೊಡ್ಸಂಗಿರ ನಡಿ ಕೊಡ್ಸಿನ ಬನ್ರಿ ಅಮ್ಮ. ನಮ್ಮಮ್ಮ ಚಪ್ಪಲಿ ನೋಡೋಕೆ ಬಂದ್ರೆ ಸ್ಲಿಪ್ಪರ್ನ ನೋಡಿ ಇಲ್ಲಿ ಯಾವ ಥರ ಹಾಕೋ ಸ್ಲಿಪ್ಪರ್ಗಳು. ಅಪ್ಪ ಕೆಳಗಡೆ ಯೂಸ್ ಮಾಡಿ ಹಾಕ್ಬಿಟ್ಟವ್ರೆಲ್ಲ ಸ್ಲಿಪ್ಪರ್ಗಳು. ಇಲ್ಲಿದೆ ನೋಡಿ ಶೆಲ್ಲ ಹೆವಿ ಶೆಕೆ ಆಗ್ತೈತೆ. ಹುಡುಗಿರ್ಗೆ ಈ ಥರ ಕೊಡ್ಸೋದ ಅಂತ ನೋಡ್ತಾ ಇದ್ದೀನಿ. ಈ ಥರ ಟೈಪಲ್ಲಿ ಬಾಟಲ್ನ ನೋಡೋಣ ಯಾರು ತೊಗೊತೀನೋ ಗೊತ್ತಿಲ್ಲ. ಇನ್ನೂ ಹುಡುಕ್ತಾ ಇದ್ದೀನಿ. ಇಲ್ಲಿ ನಮ್ಮ ಅಮ್ಮನ ಕರ್ಕೊಂಬಂದ್ರೆ ಏನು ಗೊತ್ತಾ, ಅವ್ರು ನನ್ನ ನೋಡ್ರಿ ಅಂದರೆ ಅವ್ರ ಮನೆಗೂ ನೋಡ್ಕೊತವ್ರಿ. ಇಲ್ಲಿ ಹುಡುಕ್ರಿ ಟೆನ್ಷನ್ ನನಗೆ ಅಂದರೆ ನಮ್ಮ ಅಮ್ಮಂದೇ ಒಂದು ಟೆನ್ಷನ್ ನೋಡ್ರಿ. ಚಿಕ್ಕ ಮಗುಗೆ ತೊಗೊತವ್ರೆ ಇಲ್ಲಿ. ನಾನೇ ಬೇರೆ ಥರ ಹುಡುಕ್ತಿದ್ರೆ ನನ್ನ ಶಾಪಿಂಗ್ ಆಯ್ತೈತೋ ನಮ್ಮ ಅಮ್ಮಂದು ಆಯ್ತೈತೋ ನಂಗೆ ಗೊತ್ತಾಯ್ತಲ್ಲ. ಇವೆರಡು ಇವಾಗ ಎತ್ಕೊಂಬಿಟ್ಟು ಎತ್ಕೊಳ್ರಿ. ನಾನು ವೀಡಿಯೋ ಆನ್ ಮಾಡಿದ ತಕ್ಷಣ ಹಂಗೆ ಎತ್ತಿಕೊಂಬಿಟ್ರು ನಮ್ಮ ಅಮ್ಮ. ಸೆಕೆ ಎಷ್ಟು ಆಗ್ತೈತೆ ಗೊತ್ತಾ ಇಲ್ಲಿ. ಯಪ್ಪ ಸುರಿತೈತೆ ನನಗೆ ಅವಾಗಲಿಂದ.
ಇವೆರಡರಲ್ಲಿ ಚೂಸ್ ಮಾಡಬೇಕು ಇವಾಗ. ಇದು ಬೇಡಮ್ಮ, ಇದು ಕ್ಯಾನ್ಸಲ್. ಇದು ಏನು ಬೇಕು ಹೇಳ್ರಿ, ಅದು ಕೊಡಿಸ್ತೀನಿ ಬಿಡ್ರಿ. ಹಾಂ ಆಯ್ತು ಸರಿ ಕೊಡಿಸ್ತೀನಿ. ಇದೇನಾ ಇವೆರಡರಲ್ಲಿ ಬೇಕು ಸೆಲೆಕ್ಟ್ ಮಾಡಿರಿ. ಇದೇ ಮೆಜಾರಿಟಿ ಇದೇನೆ. ನನಗೆ ಇಷ್ಟ ಆಗಿದ್ದು ಎರಡು 50 ಚೆನ್ನಾಗಿತ್ತು. ಎರಡೂ ಬಿಟ್ಕೊಡೋಕ್ಕಾಗಿದ್ದಲ್ಲ ಅಣ್ಣ. ಹಾಂ ಇದೇ ಪ್ಯಾಕ್ ಮಾಡಿಸಿ. ಇದಾ ಹಿಡ್ಕೊಳ್ರಿ ಹಿಂಗೆ. ಮಕ್ಕಳೆಲ್ಲ ಇಷ್ಟಪಡೋದು ಇದೆ ಅಲ್ವಮ್ಮ? ಇವೆರಡರಲ್ಲಿ ಯಾವ ಚೆನ್ನಾಗಿತ್ತು ಹೇಳಮ್ಮ, ನೀನು ಸೆಲೆಕ್ಟ್. ಇದೇನಾ? ಇದೇ ಮೆಜಾರಿಟಿ ವಿನ್ ಇದೇನೆ. ಇದೇ ಚೆನ್ನಾಗಿದೆ ಅಂತ ಹೇಳಿದ್ದು. ಸರಿ ಸರಿ. ನಿಮಗಿಂತ ಹೆಣ್ಮಕ್ಳಿಗೆ ಇಷ್ಟ. ಇಲ್ಲಿ ಶಾಪಿಂಗ್ ಯಾರ್ದು? ಹಾಂ ಮನೆಗೆ ಎತ್ಕೊಳ್ತಾ ಇರ್ರಿ. ರೆಡಿ ಆಯ್ತು ಮನೆಗೊಂದು. ನಾವು ಗಿಫ್ಟ್ಗೆ ಅಂತ ಬಂದ್ಬಿಟ್ಟು ಇಟ್ಕೋ ಇದನ್ನು. ಮನೆಗೆ ಮ್ಯಾಟ್ ತೊಗೊತವ್ರಿ. ಇಲ್ಲಿ ಮನೇಲಿ ಮ್ಯಾಟ್ ಇರೋದು ಸಾಕು. ಇವ್ರು ಇಲ್ಲಿ ಬಂದು ಮ್ಯಾಟ್ ತೊಗೊತವ್ರಿ. ಇಲ್ಲಿ ನೋಡ್ರಿ ನನ್ನ ಕೈಲಿ ಕೊಟ್ಬಿಟ್ಟು ಅಷ್ಟೇ. ಬರಬೇಡ್ರಿ ಯಾರೋ ನಿಮ್ಮ ಅಮ್ಮನ ಜೊತೆ ಶಾಪಿಂಗಿಗೆಲ್ಲ. ಯಪ್ಪ ಕಾವ್ಯಕ್ಕ ಅವ್ರ ಹಸ್ಬೆಂಡ್ ಯಾವ ಥರ ಮಾಡೋರು ಇಲ್ಲಿ ಲಗೇಜ್ ಗಾಡಿ ಮಾಡಿಬಿಟ್ಟವ್ರೆ ಅವಾಗ ನನ್ನ. ಅಯ್ಯೋ ಸೊ ಗೈಸ್ ಫೈನಲಿ ಗಿಫ್ಟ್ ತೊಗೊಂಡಾಯ್ತು. ಹೋಗ್ತಾ ಇದ್ದೀವಿ. ನಮ್ಮಮ್ಮ ಅದ್ರ ಜೊತೆಗೆ ಅವ್ರಿಗೆ ಏನೇನು ಬೇಕೋ ಅದು ತೊಗೊಂಡ್ಬಿಟ್ರು. ಸೊ ಬನ್ನಿ ಹೋಗೋಣ. ಫೈನಲಿ ಎಲ್ಲ ಅದರಲ್ಲೇ ಇದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಎಲ್ಲ ತೊಗೊಂಡಾದ್ಮೇಲೆ ಇವಾಗ ಗಿಫ್ಟ್ ಪ್ಯಾಕ್ ಮಾಡಿಸ್ಬೇಕು. ಮೇನು ಹಲೋ ಗಿಫ್ಟ್ ಪ್ಯಾಕ್ ಮಾಡ್ಸೋಣ ಬನ್ನಿ. ಹಂಗೆ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ಏನಾದ್ರು ತಿನ್ಕೊಂಡು ಸ್ವಲ್ಪ ಹೊರಡೋಣ. ಗಿಫ್ಟ್ ಬ್ಯಾಗ್ ಬೇಕಾಗಿತ್ತು, ಗಿಫ್ಟ್ ಬ್ಯಾಗ್ ತೊಗೊಂಡೆ. ಸೊ ಬನ್ನಿ ನಾಳೆ ಆ ಗೊಂಬೆ ಎತ್ಕೊಂಡು ಗಿಫ್ಟ್ ಬ್ಯಾಗ್ ಬೇಕಾಗಿತ್ತು, ಅದಕ್ಕೆ ತೊಗೊಂಡೋಗೋಣ. ಗಿಫ್ಟ್ ಬ್ಯಾಗ್ ಬೇಕಾಗಿತ್ತು, ಗಿಫ್ಟ್ ಬ್ಯಾಗು ತೊಗೊಂಡೆ. ನಮ್ಮಮ್ಮ ಜ್ಯೂಸ್ ಕುಡಿತಾ ಇದ್ದಾರೆ. ಬನ್ನಿ ಹೋಗೋಣ ಅಲ್ಲಿಗೆ. ಜ್ಯೂಸ್ ಕುಡಿತಾರೆ, ನೀನು ಕುಡ್ದೋಣ. ಸೊ ಇವಾಗ ನಮ್ಮಮ್ಮ ಗಿಫ್ಟ್ನ ಪ್ಯಾಕ್ ಮಾಡಿಸ್ಬೇಡ್ರಿ ಅಂತವ್ರೆ. ಇದು ಬ್ಯಾಗಲ್ಲಿ ಹಾಕಿದ್ದೀನಿ, ಬ್ಯಾಗಲ್ಲಿ ಐತೆ. ಹಂಗೆ ಕೊಟ್ಬಿಡ್ಲಮ್ಮ? ಹಂಗಾದ್ರೆ ಹಂಗೆ ಕೊಟ್ಬಿಡ್ಲಾ? ಹಂಗೆ ಕೊಡಮ್ಮ ಅಲ್ವೇನೆ, ಹಂಗೆ ಕೊಟ್ಟರೆ ಬೆಟರ್. ಹೌದಾ? ಸೊ ಹಂಗೆ ಕೊಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಹಂಗೆ ಕೊಟ್ಬಿಡ್ತೀನಿ. ಲೆಟ್ಸ್ ಗೋ ಗೈಸ್. ಸೊ ಫೈನಲಿ ಎಲ್ಲ ತಂದಾಯಿತು ಮನೇಲಿ. ನೋಡಿ ಲಿಕ್ಕಿದ್ದೀವಲ್ಲ. ನಾಳೆ ಕೊಡ್ತೀನಿ ಆ ಗಿಫ್ಟ್ನ. ಸೊ ನಾಳೆನೇ ಕೊಡಬೇಕು. ಇವಾಗ ಕೊಡೋಕ್ಕಾಗಲ್ಲ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ಹೇಳ್ಬಿಡಿ ಮಮ್ಮಿ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಗೈಸ್. ಹಾಂ ಸೊ ಎಲ್ಲರೂ ಎಂಜಾಯ್ ಮಾಡಿ, ತಿಂದು ಒಳ್ಳೆ ಮಾತಾಡಿ. ಆ್ಯಂಡ್ ಈ ಇಯರ್ ನಿಮಗೆ ತುಂಬ ಸಕ್ಸಸ್ ಸಿಗಲಿ ಅಂತ ಹೇಳ್ತಾ, ಏನೇನು ಕೆಲಸ ಮಾಡಬೇಕು ಅಂತಿದ್ರು ಕನ್ಸಿಸ್ಟೆನ್ಸಿಯಾಗಿ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇನಿಲ್ಲ ಗೈಸ್, ನೋಡಿ ನಿಮ್ಗೆ ಏನೇನು ಅನಿಸುತ್ತೋ ಅದನ್ನು ಒಳ್ಳೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಸ್ಟಾರ್ಟ್ ಮಾಡಿದರೆ ಕಂಟಿನ್ಯೂ ಮಾಡ್ತಾಯಿರಿ. ಬಿಟ್ಕೊಡೋಕೆ ಹೋಗಬೇಡಿ, ಗಿವ್ ಅಪ್ ಮಾಡಬೇಡಿ. ಏನು ಈಸಿಯಾಗಿ ಅದನ್ನೇ ಚಾಲೆಂಜಾಗಿ ತೊಗೊಂಡು ಮಾಡ್ತಾಯಿರಿ. ಏನಾದರೂ ಡೈಲಿ ಇವತ್ತು ಪ್ರೋಗ್ರೆಸ್ ಆಗ್ತಾಯಿದ್ರೆ ಗೊತ್ತಾಗುತ್ತೆ, ನಿಮ್ಗೆ ರಿಸಲ್ಟ್ ಸಿಗ್ತಾ ಇರುತ್ತೆ ದಿನ ಏನೇನು ಮಾಡ್ತಿದ್ರು. ಸೊ ಒಂದು ದಿನನೂ ಇಂಪಾರ್ಟೆಂಟ್ ಅಂತ ತಲೆಯಲ್ಲಿ ಇಟ್ಕೊಳ್ಳಿ. ಒಂದೊಂದು ದಿನವೂ ಕೆಲಸ ಮಾಡಿ, ಚೆನ್ನಾಗಿ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಡೋಂಟ್ ಹೇಟ್ ಎನಿವನ್. ಎಲ್ಲರ ಜೊತೆ ಚೆನ್ನಾಗಿರಿ. ಯಾರ ಮೇಲೆ ಕೋಪ ಮಾಡ್ಕೊಬೇಡಿ, ಏನೂ ಮಾಡ್ಕೊಡ್ಬೇಡಿ. ಎಲ್ಲರ ಜೊತೆ ಚೆನ್ನಾಗಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಮತ್ತೆ ನಾಳೆ ಸಿಗ್ತೀನಿ ನಿಮ್ಮ ನ್ಯೂ ವ್ಲಾಗಲ್ಲಿ ಅಂತ ಹೇಳ್ತಾ, ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.